ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಕಾಳಿಂದ ತರಕಾರಿಯಿಂದ ಈ ಥರ ಒಂದು ಪಲ್ಯ ಮಾಡ್ಕೊಳ್ಳೋಣ ಬನ್ನಿ. ಮತ್ತಿಗೆ ನೋಡಿ, ಖಾಲಿ ಕುಕ್ಕರ್ ತೊಗೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದಲ್ಲ. ಒಂದು 200 ಗ್ರಾಮ್ ಹಸುಂಡೆ ಕಾಳಿದು ನೆನೆಸಿಟ್ಕೊಂಡಿದ್ದೀನಿ. 8 ಗಂಟೆ ಕಾಲ ನೆಂದಿದೆ, ನೀವು ನೋಡ್ತಾ ಇರ್ಬೋದು. ಅದೇ ಥರ ಹೆಸರು ಕಾಳು ತೊಗೊಳ್ಳೋಣ, 200 ಗ್ರಾಮ್. ಅದು ಕೂಡ 8 ಗಂಟೆ ಕಾಲ ನೀರಲ್ಲಿ ನೆನೆಸ್ಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡ್ಬೋದು. ಯಾವಾಗಲೂ ತರಕಾರಿ ಪಲ್ಯ ತಿಂದು ನಮಗೆ ಬೇಜಾರಾಗಿದ್ದರೆ ಈ ಥರ ಕಾಳಿನ ಜೊತೆ ತರಕಾರಿ ಪಲ್ಯ ಮಾಡ್ಕೋಬೋದು. ನೋಡಿ, ಮುಳುಗೋಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 3 ರಿಂದ 4 ವಿಸಿಲ್ ಬರ್ಸ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ಗ್ಯಾಸಿಗೆ ಆನ್ ಮಾಡಿ ಇಟ್ಬಿಡೋಣ, ವಿಸಿಲ್ ಬರಲಿದು. ಅಷ್ಟು ಬೇಗ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಆ ಕಡೆ ನೋಡಿ, 4 ಥರ ತರಕಾರಿ, ಒಂದು ಈರುಳ್ಳಿ, ಆಲೂಗಡ್ಡೆ, ಗೆಡ್ಡೆಕೋಸು, ಕ್ಯಾರೆಟು, ಬೀನ್ಸ್ ತೊಗೊಂಡಿದ್ದೀನಿ. ಸುಮಾರು ಇದೊಂದು ಅರ್ಧ kg ತರಕಾರಿ ಬರುತ್ತೆ. ನೋಡಿ, ಒಂದು ಕಡಾಯಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಿಡಿಸ್ಕೊಳ್ಳೋಣ. ಇಲ್ಲಿ ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಸಿಡಿತಿದೆ, ನೀವು ನೋಡ್ತಾ ಇರ್ಬೋದಲ್ಲ. ಒಂದು ದಪ್ಪ ಈರುಳ್ಳಿ, ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಬರೀ ತರಕಾರಿ ಪಲ್ಯ ತಿಂದು ಬೇಜಾರಾಗಿರೋರಿಗೆ ಕಾಳು ಕೂಡ ತಿಂದಂಗೆ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ, ಘಮ ಚೆನ್ನಾಗಿರುತ್ತೆ. ನೋಡಿ, ಹಸಿಮೆಣ್ಸಿನ್ಕಾಯಿ 4 ರಿಂದ 5, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ಒಂದೊಂದೇ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಳ್ಳೋಣ ಸ್ವಲ್ಪ. ನೋಡಿ, ಗೆಡ್ಡೆಕೋಸು, ಬೀನ್ಸು 2 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಈಗ ಎಣ್ಣೆಲೇ, ನೀರು ಹಾಕ್ಕೊಳ್ಳೋದು ಬೇಡ. ಅದೇ ಥರ ಆಲೂಗಡ್ಡೆ, ನೋಡಿ, ಆಲೂಗಡ್ಡೆ, ಕ್ಯಾರೆಟ್ 4 ಥರ ತರಕಾರಿ ಹಾಕಿದ್ದೀನಿ. ತರಕಾರಿ ಏನು ಬೇಕಾದ್ರೂ ಹಾಕ್ಕೋಬೋದು ಇದರಲ್ಲಿ. ನಾವು ಇದಕ್ಕೆ ತರಕಾರಿಗೆ ಮಾತ್ರ ಉಪ್ಪು ಹಾಕ್ಕೊಂಡು ಸ್ವಲ್ಪ ನಾವೀಗ ಸ್ಲಿಮ್ಮಲ್ಲೇ ಇಟ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಎಣ್ಣೆಲೆ ಬೇಯಲಿ. ನೋಡಿ, ಅಷ್ಟು ಬೇಗ ಕಾಳು ಬೆಂದಿದೆ, ಇಲ್ಲಿ ಸಾಫ್ಟಾಗಿ ಬೆಂದಿದೆ. ನೋಡಿ, ಧನಿಯಾ ಪೌಡ್ರು ಒಂದು 1.5 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಾ ಪೌಡ್ರು, ಗರಂ ಮಸಾಲ, ಅಚ್ಚ ಖಾರದ ಪುಡಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಖಾರ ಕಮ್ಮಿ ಜಾಸ್ತಿ ನೀವು ಮಾಡ್ಕೋಬೋದು. ನೋಡಿ, ಕಾಳು ಬೆಂದಿರೋ ಕಾಳು ಇದು ಪಲ್ಯದೊಳಗೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡೋಣ. ಕಾಯಿ ತುರಿ ಹಾಕಿರೋದು ಇಲ್ಲಿ ಬಂದಿಲ್ಲ. ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಇದಕ್ಕೆ. ವೀಡಿಯೋದಲ್ಲಿ ಇದಾಗಿದೆ. ಕಾಯಿ ತುರಿ ಹಾಕ್ಕೊಳ್ಳಿ, ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲದಕ್ಕೂ ಮ್ಯಾಚ್ ಹೊಂದ್ಕೊಳ್ಳೋ ಪಲ್ಯ ಇದು. ಅನ್ನ ಸಾಂಬಾರಿಗೆ, ಚಪಾತಿಗೆ ಹೊಂದ್ಕೊಳ್ಳುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕು ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ